ಮಾನ್ಯ ಅಧ್ಯಕ್ಷರೇ, ಗೌರವಾನ್ವಿತ ಅತಿಥಿಗಳೇ, ಶಿಕ್ಷಕರೇ, ಹಿರಿಯರೇ, ನನ್ನ ಪ್ರೀತಿಯ ಬಂಧುಗಳೇ ಹಾಗೂ ದೇಶದ ಭವಿಷ್ಯವಾಗಿರುವ ಯುವ ಮಿತ್ರರೇ, ನಿಮ್ಮೆಲ್ಲರಿಗೂ 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ಇಂದು ನಾವು ಇಲ್ಲಿ ಸೇರಿರುವುದು ಕೇವಲ ಒಂದು ರಾಷ್ಟ್ರೀಯ ಹಬ್ಬವನ್ನು ಆಚರಿಸಲು ಅಲ್ಲ. ನಮ್ಮ ಪೂರ್ವಜರು ರಕ್ತಬೆವರಿನಿಂದ ಬರೆದ ಇತಿಹಾಸವನ್ನು ನೆನಪಿಸಿಕೊಳ್ಳಲು. ಅವರು ನಮಗೆ ಕೊಟ್ಟ ಸ್ವಾತಂತ್ರ್ಯದ ಅರ್ಥವನ್ನು ಅರಿತುಕೊಳ್ಳಲು. ಮತ್ತು ನಾವು ಮುಂದಿನ ಪೀಳಿಗೆಗೆ ಯಾವ ಭಾರತವನ್ನು ಬಿಟ್ಟು ಹೋಗಬೇಕು, ನಾವು ಯಾವ ರೀತಿ ಅವರಿಗೆ ಮಾದರಿಯಾಗಿ ಬದುಕಬೇಕು ಎಂಬುದನ್ನು ತಿಳಿದರೆ ಈ ದಿನ ಅರ್ಥ ದಿನವಾಗುತ್ತದೆ. ಆಗಸ್ಟ್ 15 ಕೇವಲ ಕ್ಯಾಲೆಂಡರ್ನ ಒಂದು ದಿನವಲ್ಲ. ಬಂಧನದಿಂದ ಮುಕ್ತಿಯ ದಿನ, ಭಯದಿಂದ ಧೈರ್ಯದ ದಿನ, ಗುಲಾಮಗಿರಿಯಿಂದ ಸ್ವಾಭಿಮಾನದ ದಿನ ಮತ್ತು ಭಾರತೀಯನಾಗಿ ತಲೆ ಎತ್ತಿ ನಿಲ್ಲುವ ದಿನ. ನಮ್ಮ ಸ್ವಾತಂತ್ರ್ಯ ಅಷ್ಟು ಸುಲಭವಾಗಿ ಬಂದಿಲ್ಲ. ಅಸಂಖ್ಯಾತ ಹೋರಾಟಗಾರರ ತ್ಯಾಗ, ಬಲಿದಾನದ ಫಲ. ಗಾಂಧೀಜಿಯವರ ಸತ್ಯ ಮತ್ತು ಅಹಿಂಸೆ, ಭಗತ್ ಸಿಂಗ್ ಅವರ ಧೈರ್ಯ, ಸುಭಾಷ್ ಚಂದ್ರ ಬೋಸ್ ಅವರ ದೇಶಪ್ರೇಮ, ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಏಕತೆಯ ಸಂಕಲ್ಪ, ತಾಯಂದಿರ ಕಣ್ಣೀರು, ಯುವಕರ ಬಲಿದಾನ, ಸತ್ಯಾಗ್ರಹಿಗಳ ಸಂಕಲ್ಪ, ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಸಮಾನತೆಯ ಕನಸು. ಇವೆಲ್ಲವೂ ನಮ್ಮ ಭಾರತವನ್ನು ಕಟ್ಟಿದ ಮಹಾನ್ ಮೌಲ್ಯಗಳು. ಇವೆಲ್ಲದರ ಫಲವೇ ನಾವು ಇಂದು ಅನುಭವಿಸುತ್ತಿರುವ ಸ್ವಾತಂತ್ರ್ಯ. ಅವರ ಹೆಸರನ್ನು ನೆನಪಿಸಿಕೊಳ್ಳುವುದು ಮಾತ್ರವಲ್ಲ, ಅವರ ಆದರ್ಶಗಳನ್ನು ನಮ್ಮ ಬದುಕಿನಲ್ಲಿ ಬದುಕಬೇಕು. ಹೀಗೆ ಒಬ್ಬೊಬ್ಬ ಮಹನೀಯರು ಒಂದೊಂದು ಆದರ್ಶವನ್ನು ತಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡು ಅದೇ ರೀತಿ ಬದುಕಿ ಈ ಶಕ್ತಿಗಳೆಲ್ಲ ಒಗ್ಗೂಡಿ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದಿದ್ದಾರೆ. ಭಾರತದ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ಇಂದು ಸ್ಮರಿಸಿಕೊಳ್ಳಲು ಅಸಂಖ್ಯಾತ ಹೆಸರುಗಳಿವೆ. ತೆರೆಯ ಮರೆಯಲ್ಲಿ ನಮಗೆ ಗೊತ್ತಿಲ್ಲದ ಅರಿವಿಗೆ ಬಾರದ ಜೀವಗಳ ಬಲಿದಾನವಿದೆ. ಸ್ವಾತಂತ್ರ್ಯ ಹೇಗೆ ಬಂದಿತು, ಅದಕ್ಕಾಗಿ ನಮ್ಮ ಪೂರ್ವಜರು ಯಾವ ರೀತಿ ತಮ್ಮ ಬದುಕು ಸಮರ್ಪಿಸಿಕೊಂಡರು, ಯಾಕಾಗಿ ನಮಗೆ ಸ್ವಾತಂತ್ರ್ಯವನ್ನು ಕೊಡಿಸಿದರು, ನಾವು ಯಾವ ರೀತಿ ಬದುಕಬೇಕು, ಇಂದು ನಾವು ಹೇಗೆ ಬದುಕುತ್ತಿದ್ದೇವೆ, ಸ್ವಾತಂತ್ರ್ಯವನ್ನು ಏಕೆ ನಾವು ಸ್ವೇಚ್ಛಾಚಾರವಾಗಿ ಬಳಸುತ್ತಿದ್ದೇವೆ, ನಮ್ಮಲ್ಲಿ ಪೂರ್ವಜರ ತ್ಯಾಗ, ದೇಶಭಕ್ತಿ, ಸ್ವಾಭಿಮಾನ, ಪ್ರಾಮಾಣಿಕತೆಗಳು ಇವೆಯೇ ಎಂದು ನಮ್ಮನ್ನೇ ನಾವು ಪ್ರಶ್ನಿಸಿಕೊಳ್ಳಬೇಕು. ಪೂರ್ವಜರ ರೀತಿ ನಾವು ನಮ್ಮ ಪ್ರಾಣಗಳನ್ನು ದೇಶಕ್ಕಾಗಿ ಬಲಿದಾನ ಮಾಡುವುದು ಬೇಡ. ದೇಶಕ್ಕಾಗಿ ನಾವು ಏನು ಮಾಡಬೇಕು? ನೀನು ಏನು ಮಾಡಬೇಡ, ಆದರೆ ನೀನು ಬದುಕುವ ರೀತಿ ಉತ್ತಮ ವ್ಯಕ್ತಿತ್ವದಿಂದ ಇದ್ದರೆ ಅಷ್ಟೇ ಸಾಕು, ಅದುವೇ ದೊಡ್ಡ ಬಲಿದಾನ. ದೇಶಕ್ಕಾಗಿ ನೀನು ಮಾಡಬೇಕಾದ್ದು ಇಷ್ಟೇ. ದೇಶಸೇವೆ ಎಂದರೆ ಗಡಿಯಲ್ಲಿ ನಿಂತು ಹೋರಾಡುವುದು ಮಾತ್ರವಲ್ಲ, ಪ್ರಾಮಾಣಿಕವಾಗಿ ಕೆಲಸ ಮಾಡುವುದು ದೇಶಸೇವೆ. ಪರಿಸರವನ್ನು ಕಾಪಾಡುವುದು ದೇಶಸೇವೆ. ಮಹಿಳೆಯರನ್ನು ಗೌರವಿಸುವುದು ದೇಶಸೇವೆ. ಜಾತಿ ಧರ್ಮದ ಹೆಸರಿನಲ್ಲಿ ದ್ವೇಷಿಸದೆ ಸಹೋದರತ್ವದಿಂದ ಬದುಕುವುದು ದೇಶಸೇವೆ. ಸಾರ್ವಜನಿಕ ಆಸ್ತಿಯನ್ನು ಕಾಪಾಡುವುದು ದೇಶಸೇವೆ. ನನ್ನ ದೇಶ, ನನ್ನ ನೆಲ, ನನ್ನ ಜಲ, ನನ್ನ ಜನ, ನನ್ನ ತಾಯಿ, ನನ್ನ ಸಹೋದರಿಯರು ಎನ್ನುವ ಈ ಗುಣವೇ ದೇಶ ಸೇವೆ. ನಮ್ಮ ಕರ್ತವ್ಯವನ್ನು ಪ್ರಾಮಾಣಿಕವಾಗಿ ಮಾಡುವುದು ಕೂಡ ದೇಶಸೇವೆ. ಇಂದು ನಮ್ಮ ಕೈಯಲ್ಲಿ ತಂತ್ರಜ್ಞಾನವಿದೆ, ಕೃತಕ ಬುದ್ಧಿಮತ್ತೆ ಇದೆ, ವಿಜ್ಞಾನವಿದೆ, ಡಿಜಿಟಲ್ ಭಾರತವಿದೆ, ಅಂತರಿಕ್ಷದತ್ತ ಹೆಜ್ಜೆ ಇಟ್ಟಿರುವ ಭಾರತವಿದೆ. ಆದರೆ ಸ್ವಾತಂತ್ರ್ಯದ ಸರಿಯಾದ ಅರ್ಥ ಇದುವರೆಗೂ ಆಗಿಲ್ಲ. ಮಾನವೀಯತೆಯ ನೆನಪು. ಕೈಯಲ್ಲಿ ಮೊಬೈಲ್ ಇರಬಹುದು, ಆದರೆ ಹೃದಯದಲ್ಲಿ ಮಾನವೀಯತೆ ಇರಬೇಕು. ಮಾಹಿತಿಯು ಸಾವಿರಾರು ಇರಬಹುದು, ಆದರೆ ವಿವೇಕ ಒಂದೇ ಇರಬೇಕು. ಜ್ಞಾನ ಹೆಚ್ಚಾಗಬಹುದು, ಆದರೆ ಸಂಸ್ಕಾರ ಕಡಿಮೆಯಾಗಬಾರದು. ಆದರೆ ತಂತ್ರಜ್ಞಾನ ಎಷ್ಟೇ ಬೆಳೆದರೂ ಮನುಷ್ಯ ಮಾನವತ್ವದ ಬದಲು ರಾಕ್ಷಸತ್ವವನ್ನು ಬೆಳೆಸಿಕೊಂಡು ಮಾನವೀಯತೆ ಮರೆತರೆ ನಮ್ಮ ಹಿರಿಯರು ನೀಡಿದ ಸ್ವಾತಂತ್ರ್ಯದ ಅರ್ಥ ಅಪೂರ್ಣ. ಇಂದಿನ ಯುವಜನತೆಗೆ ನನ್ನ ಒಂದು ಮಾತು: ಭಾರತದ ಭವಿಷ್ಯ ನಿಮ್ಮ ಕೈಯಲ್ಲಿದೆ. ನೀವು ಮಾಡುವ ಕೆಲಸದಲ್ಲಿ ಭಾರತವಿದೆ, ಮಾತಾಡುವ ಮಾತಿನಲ್ಲಿ ಭಾರತವಿದೆ, ತೋರಿಸುವ ನಡತೆಯಲ್ಲಿ ಭಾರತವಿದೆ, ನೀವು ಹೆಣ್ಣನ್ನು ಗೌರವಿಸುವುದರಲ್ಲಿ ಭಾರತವಿದೆ. ಆದ್ದರಿಂದ ದೇಶವನ್ನು ಬದಲಾಯಿಸಲು ಮೊದಲು ನಮ್ಮನ್ನು ನಾವು ಬದಲಾಯಿಸಿಕೊಳ್ಳೋಣ. ನಮ್ಮೊಳಗಿನ ಭ್ರಷ್ಟಾಚಾರವನ್ನು ಗೆಲ್ಲೋಣ, ನಮ್ಮೊಳಗಿನ ದ್ವೇಷವನ್ನು ಗೆಲ್ಲೋಣ, ನಮ್ಮೊಳಗಿನ ಅಸಡ್ಡೆಯನ್ನು ಗೆಲ್ಲೋಣ, ನಮ್ಮಲ್ಲಿಯ ಸ್ವೇಚ್ಛಾಚಾರವನ್ನು ಮಣಿಸೋಣ, ನಮ್ಮಲ್ಲಿಯ ಕೆಟ್ಟ ರಾಕ್ಷಸತ್ವವನ್ನು ಕೊಲ್ಲೋಣ. ಆಗ ಮಾತ್ರ ನಿಜವಾದ ಸ್ವಾತಂತ್ರ್ಯ ಅರ್ಥಪೂರ್ಣವಾಗುತ್ತದೆ. ಸ್ವಾತಂತ್ರ್ಯವೆಂದರೆ ಧ್ವಜ ಹಾರಿಸುವುದಷ್ಟೇ ಅಲ್ಲ, ಸ್ವಾಭಿಮಾನದ ಬದುಕಿಗೆ ದಾರಿ ಮಾಡಿಕೊಡುವುದು. ಭಾರತವೆಂದರೆ ಮಣ್ಣಿನ ಹೆಸರಷ್ಟೇ ಅಲ್ಲ, ಪ್ರತಿಯೊಂದು ಹೃದಯದ ಮಿಡಿತ.
ಹಿರಿಯರು ತಮ್ಮ ತ್ಯಾಗ ಬಲಿದಾನದಿಂದ ತಂದುಕೊಟ್ಟ ಸ್ವಾತಂತ್ರ್ಯವನ್ನು ಅರ್ಥಪೂರ್ಣವಾಗಿ ಬಳಸಿಕೊಳ್ಳೋಣ. ನಮ್ಮ ಭಾರತವು ಇನ್ನಷ್ಟು ಬಲಿಷ್ಠವಾಗಲಿ, ಇನ್ನಷ್ಟು ಸುಂದರವಾಗಲಿ. ಜ್ಞಾನದಲ್ಲಿ, ವಿಜ್ಞಾನದಲ್ಲಿ, ಸಂಸ್ಕೃತಿಯಲ್ಲಿ ಮತ್ತು ಮಾನವೀಯತೆಯಲ್ಲಿ ವಿಶ್ವಕ್ಕೆ ಮಾದರಿಯಾಗಲಿ. ನಾವು ಭಾರತೀಯರು ಎಂಬ ಹೆಮ್ಮೆ ನಮ್ಮ ಉಸಿರಾಗಲಿ. ಭಾರತದ ಏಕತೆ ನಮ್ಮ ಶಕ್ತಿಯಾಗಲಿ. ಭಾರತದ ಪ್ರಗತಿ ನಮ್ಮ ಸಂಕಲ್ಪವಾಗಲಿ. ಜೈ ಹಿಂದ್, ಜೈ ಭಾರತ್.